ಭಾವನೆ. ಮುಂದೆ ನನ್ನ ಸೊಸಿ ಕತಿ ಏನಾಗುತ್ತ ಅಂತೇಳಿ ನೋಡ್ಬರ್ರಿ. ಭಾಳತನ ನಾನು ಮಾತಾಡಂಗಿಲ್ಲ. ಮತ್ತ ಸಿಟ್ಟಿಗೆ ಹೇಳ್ತೀರಿ ವಾ ಎಲ್ಲಿದು ತಗುಲು ಬ್ಯಾಡ ವಿಡಿಯೋ ನೋಡ್ರಿ. ಸಹನಾ ಮನಿ ಹಾಡು ಬೀಳುವಂಗ ಏನು ಚಂದ ಬಾಯ್ ಮಾಡಕತ್ತೀಯವ. ದಾರ್ಯಾಗ ಹೋಗೋರು ಎಲ್ಲರೂ ನಮ್ಮನಿನ ಬಗ್ಗೆ ನೋಡುವಂಗ ಮಾತಾಡಕತ್ತಿಯಲ್ಲವ. ನಮ್ಮ ಮನ್ಯಾಗ ಹಿಂಗ ಜೋರ್ದಾರ ಯಾರು ಬಾಯ್ ಮಾಡಿಲ್ಲವ ಯವ. ಹಂಗತಿ ಮಾಡಕ್ ಹೋಗ್ಬೇಡವ ತಂಗಿ. ಬಂದ್ಬಿಟ್ರು ಹೇಳಾಕ ಇವ್ರು ಏನು ಸಾಚಾದಾರ ನೋಡು. ಇಡ್ಲಿ ಕುಂತ್ಕೊಂಡು ಮಸಿಗೆ ಆಚಾರ ಬಡಿತಿತ್ತಂತ ಹಂಗಾತ್ ನಿಮ್ದು. ನೀವು ಹೆಂಗಿದ್ರಿ ನೀವು ಏನೇನು ಮಾಡಿರಿ ಅನ್ನೋದು ನನಗೆ ಗೊತ್ತಿಲ್ಲನ. ಸುಮ್ಕುಂದ್ರಿ ನೋಡ್ಹೋರಿ ನಿಮ್ದು ಏಟೈತೆ ನೋಡ್ಹೋರಿ. ನಾ ಏನು ಅನಬಾರ್ದಂತೆ ಹಿಂಗತಿ ಬಡಿಯಾಕತ್ತೀರಿ ನೀವು. ಅಯ್ಯ ಯಾಕಪ್ಪಾರ ಎಷ್ಟು ದೌರ್ಜನ್ಯ ಮಾಡಕತ್ತೀರಿ ನನ್ನ ಮೊಮ್ಮಗಳ ಮ್ಯಾಗ. ಯಾಕೆ ಆಕಿಗೆ ಏನು ಹೇಳಾರು ಕೇಳಾರು ಇಲ್ಲಂತ ಮಾಡಿರೇನು. ಆಕೆ ಅಂದಿದ್ದೇನು ತಪ್ಪೈತಿ. ಹಿರಿಯಳಾಗಿ ನೀನು ತಿಳಿಸಿ ಹೇಳ್ಬೇಕು ಅಲ್ಲವಾ. ಹಿಂಗಲ್ಲ ಪದ್ಧತಿ, ಹಿಂಗೆ ಮಾತಾಡು, ಹಿಂಗಿರು ಅಂತೇಳಿ. ಅದು ಬಿಟ್ಟು ಮುಂದೆ ಕುಂತ್ಕೊಂಡು ನೀನ ಕಲ್ಸಾಕತ್ತಿಯಲ್ಲ ಎತ್ತಿ. ನಿಂದೆಂತ ಪದ್ಧತಿ. ಈಗ ಹಿಂಗತಿ ಇದ್ದಲ್ಲೇನ ಸೊಸಿ ಈಕಿನ ಚಂಡ್ ಹಿಡಿದು ಹೊರಗೆ ಹಾಕ್ಯಾಳ. ಅಯ್ಯಯ್ಯ ಯವ್ವ ಒಂದು ರೊಟ್ಟಿ ಕೊಟ್ಟು 10 ಸಲ ಹಂಗ್ಸಾರ ಬಿಡು ನೀವು. ನಾವು ಯಾವತ್ತೂ ಹಂಗ್ಸಾರ ಅಲ್ಲ. ಕೊಟ್ಟು ಹಂಗ್ಸ ಬುದ್ಧಿ ನಮ್ಮ ಕಡೆ ಇಲ್ಲ. ನೀವು ಮಾತಾಡೋ ಮಾತಿಗೆ ನಾವು ಹೇಳಾಕತ್ತೀವಿ. ಈಗ ನಿಮ್ಮ ಮೊಮ್ಮಗಳು ಹಿರಿಯರು ಅನ್ನೋಂಗಿಲ್ಲ ಕಿರಿಯರು ಅನ್ನೋಂಗಿಲ್ಲ ಹೆಂಗೆ ಮಾತಾಡಕತ್ತಾಳ ನೋಡಿದ್ರೇನ. ಒಂದು 4 ಕಪಾಳಿಗೆ ನಿಂತು ನಿಗಿತಿ ಬುದ್ಧಿ ಹೇಳೋದು ಬಿಟ್ಟು ಏನು ಮಾಡ್ಯಾಳ ನನ್ನ ಮೊಮ್ಮಗಳು ಅಂತೀರಿ ನೀವು. ಅಯ್ಯೋ ಎಂತಾರದಿರಿ ನೀವು. ನಮ್ಮ ಮೊಮ್ಮಗ ಒಂದು ರೊಟ್ಟಿ ಕೊಟ್ಟಿದ್ದು ಸತಿ ಕಡೆ ಹಂಗ್ಸಾಕತ್ತೀರಿ. ಇನ್ನೊಂದು 2 ಮಾತು ಮಾತಾಡಿದ್ರೆ ಇನ್ನೊಂದು ಕಪಾಳಿ ಬಿಗಿತೀನಿ. ನೀನು ಏನು ಅನ್ಕೊಂಡಿ ಏನ ಹಂಗ ನಾಲಿಗೆ ಹರಿ ಬಿಡಾಕತ್ತೀಯಲ್ಲ. ನೀ ಏನು ಮಾಡಿದ್ದೆಲ್ಲ ಸುಮ್ಮನೆ ಹೊಟ್ಟೆಗೆ ಇಟ್ಕೊಂಡು ಕುಂತೀನಿ ಅಂದ್ರೆ ನೀ ಏನೋ ಮಾಡಿದ್ದು ನನಗೆ ಗೊತ್ತಿಲ್ಲ ಅನ್ನಕ್ಕೆ ಹೋಗ್ಬೇಡ. ನನಗೆಲ್ಲ ಗೊತ್ತಾಕಿತ್ತು. ಹೋಗ್ಲಿ ಮುಂದೆ ತಿಳ್ಕೊಂಡು ಹೋಗ್ಕಳ. ಇನ್ನು ಸಣ್ಣಕ್ಕಿದಾಳ ಏನ ಬರ್ಬರ್ತ ತಿಳ್ಕೊಂತ ಹೋಗ್ಕಳ ಬಿಡು ಅಂತೇನು ನಾ ಅನ್ಕೊಂಡ್ರೆ ನೀ ಏನು ಹಂಗ ನವ್ರಂಗಿ ಆಟ ಚಲೋ ಮಾಡಿಬಿಟ್ಟಿಯಲ್ಲ. ನನಗೆ ಯಾವಾಗ ಇಷ್ಟ ಅನ್ನಕತ್ತೀರ ಅಂದ್ರೆ ನಾ 1 ನಿಮಿಷ ಈ ಮನೆಯಾಗ ಇರಂಗಿಲ್ಲ. ನಾ ಹೊಕ್ಕಿನಿ. ಸಾಣ ಹೋಗ್ಲಿ ಬಿಡು. ನೀನು ಇದ್ರ ಮಾತಾಡಬಾರ್ದಿತ್ತು ಮಾತಾಡಿದಿ. ಹೋಗ್ಲಿ ಬಿಡು ಮುಗಿಸಿಬಿಡು ಇಲ್ಲಿಗೆ. ಯವ್ವ ತಾಯಿ ಮಾಡೋದೆಲ್ಲ ಮಾಡಿಬಿಟ್ಟು ಈಗ ಹೇಳಾಕ್ ಬಂದಾಳ. ಎಲ್ಲರೂ ವೇದಾಂತ ಹೇಳಾಕ್ ಮಾತ್ರ ಎಲ್ಲರೂ ಶಾಣ್ಯಾರ. ಈ ಮನೆ ಜಗಳ ಹತ್ತಿದ್ದ ನಿನ್ನ ಗಂಡ ನಿನ್ನ ಸಂಬಂಧನ ಈ ಮನೆ ಜಗಳ ಹತ್ತಿದ್ದು. ಸಹನಾ ಮುಚ್ಚ ಬಾಯಿ. ಇದ್ದ ಹಕ್ಕಿಕತೆನೆ ಹೇಳಾಕತ್ತೀನ್ರಿ ನಾನು. ಯವ್ವ ನಾವೇನು ಮಾಡಿವವ್ವ. ನಮ್ಮ ಮ್ಯಾಗ ಯಾಕೆ ಗುಬ್ಬಿ ಹೊರ್ಸಾಕತ್ತಿ. ನಮ್ಮ ಸಂಬಂಧ ನೀವು ಯಾಕೆ ಜಗಳ ಮಾಡಕತ್ತೀರಿ. ನಾವೇನು ಅಂತದ್ ಮಾಡಿರೋದು. ಏನು ಮಾಡಕತ್ತೀರಿ ಅನ್ನೋ ಗೊತ್ತಿಲ್ಲನ. ಇಬ್ರು ಗಂಡ ಹೆಂಡತಿ ಅತ್ತಿ ಸೊಸಿ ಏನು ಹಗರ ಇಲ್ಲ. ಹೊಟ್ಟೆ ಹೊರಗ ಮಟ್ಟಿ ಮಣಿಗೆ ನಿಮ್ದು. ಸೋನಾ ನೀ ಯಾಕೆ ಹಿಂಗತಿ ಮಾತಾಡಕತ್ತಿ. ನಾನು ನಿನ್ನ ಸ್ವಂತ ತಂಗಿಗತೆ ಇಟ್ಕೊಂಡಿದ್ನವ. ಯಾಕೆ ಹಿಂಗತಿ ಮಾತಾಡಕತ್ತಿ ನೀನು. ಎದಿಗೆ ನಾಟು ಅಂತ ಮಾತಾಡಕತ್ತಿಯಲ್ಲ. ಅವರಿಂದ ಏನಾಗೈತಿ. ಅವ್ರೇನು ತಪ್ಪು ಮಾಡ್ಯಾರ. ಎಲ್ಲ ತಪ್ಪು ಮಾಡಕತ್ತಿದ್ದು ನೀನು. ನೀವು ಹೇಳಕತ್ತಿದ್ರಲ್ಲ ಅದೇನೋ 4,000 ರೂಪಾಯಿ ಕೊಡ್ತಾರ ಹಂಗೆ ಹಿಂಗೆ ಅಂತೆ. 4,000 ರೂಪಾಯಿಕಿನ ಹೆಚ್ಚಿನ ತಿಂತಾರೆ ಇಬ್ರು ಗಂಡ ಹೆಂಡತಿ ಅತ್ತಿ. ಯೋವ್ವ ಈಗ ತುತ್ತು ಏನಸ್ತಾಳಲ್ಲೇ ಪಾರಿ. ಓವ್ವ ಸುಮ್ಮಿದ್ದಾರ ಚಾಟ್ ಸುಮಾರು ಅಂತಾರ. ಸುಳ್ಳಲ್ಲಿ ನೋಡ್ಲೆ ಪಾರಿ. ಎಲ್ಲ ಒಳಗದಾವ ನೋಡಿಕಿವು. ಇವತ್ತಿನ ದಿನ ಕೃಷ್ಣವೇಣಿಯರಿಗೆ ಏನಕತ್ತೀಯ. ಮುಂದೊಂದು ದಿನ ನನಗೂ ಏನೇನು ರೊಟ್ಟಿ ಹಾಕಿ ನೀನು. ನಾ ಎಲ್ಲಿ ಹಂಗತಿ ಅಂದಿನ್ರಿ. ನಾ ಏನು ನಿಮ್ಮನ್ನ ಜಪನ್ ಮಾಡಕ್ಕೆ ಒಲ್ಲೆಂದಿನ. ಇದ್ದಾರನ ಬಿದ್ದಾರನ ಈ ಮನೆಯಾಗ ಯಾಕೆ ಕೂಡಿಟ್ಕೊಂಡಿರಿ ಏನು ಕೇಳಾಕತ್ತೀನಿ ನೋಡ್ರಿ. ಅದು ಕೇಳಿದ್ದಕ್ಕೆ ಅಲ್ಲನ ನಿಮ್ಗೆ ಸಿಟ್ಟು ಬಂದಿದ್ದ. ಈ ಮನೆ ಸಸಿಗೆ ಮರ್ಯಾದಿಲ್ಲ ಆದರೆ ಇನ್ನೊಬ್ಬರಿಗೆ ಮರ್ಯಾದೈತಿ. ಮರ್ಯಾದಿಲ್ಲಾರ್ದಲ್ಲಿ ಯಾರು ಇರ್ತಾರೆ ಹೇಳ್ರಿ ನೋಡುನು. ಅಯ್ಯವ್ವ ತಾಯಿ ಹಿಂಗ್ಯಾಕೆ ಮಾತಾಡಕತ್ತಿ ಅಸಾನ. ಯಾರಿಗೆ ಮರ್ಯಾದೆ ಕೊಡಂಗಿಲ್ಲ. ನಿನ್ನ ಎತ್ತಾಗದಿಯ ನೀನು. ತಲೆ ಎತ್ತಾಗಿಟ್ಟಿ. ಯಾರ್ದಾರ ಹೇಳಿಕೆ ಮಾತು ಕೇಳ್ಕೊಂಡು ಹಾಳಾಗಕ್ಕೆ ಹೋಗ್ಬೇಡ. ನಿನ್ನ ಮಗಳಕಿನ ಹೆಚ್ಚಿಗಿಟ್ಕೊಂಡಾರ. ಈಗಿನ ಕಾಲದಾಗ ಇಂಥ ಅತ್ತಿ ಪಡಿಬೇಕಂದ್ರೆ ಪುಣ್ಯ ಮಾಡಿ ಹೇಳ ನಮ್ಮವ್ವ ದವಳಕ್ಕೆ. 1-2 ಬಣ್ಣ ಹಚ್ಚಿದ್ ಮಾತಾಡಿ ಉಷ್ಟ್ರನ್ನ ಬುಟ್ಟಿ ಹಾಕೊಂಡು ಹೇಳ ನೀನು. ನಂಗೆ ಗೊತ್ತಿಲ್ಲನ. ಯಮ್ಮ ಮೊಮ್ಮಗಳು ತಲೆ ಗಣ ಚಂದ ತುಂಬಿಸಿ ಬಿಡು. ಯಾಕಲ್ಲೇ ಹುಡುಗಿ ಹಿಂಗತಿ ಅನ್ನಕತ್ತಿ. ಯಾಕ ಮೈ ಕಡಿಯಾಕತ್ತ ನಿಂದು. ಅಂಟ್ಯಾರ ಸಾನಾಗ ಇವ್ರ ಅಮ್ಮಾರು ಕಲ್ಸಿ ಕೊಡಾಕತ್ತಿದ್ರಿ. ನಾನೇ ಕೇಳಿಸ್ಕೊಂಡೇನ್ರಿ. ಓಹೋ ಎಲ್ಲರಿಗೂ ಬೇಕಾಗ್ಬೇಕಂತೇಳಿ ಕದ್ದು ಕೇಳಿಸ್ಕೊಂಡು ಇವ್ರಿಗೆಲ್ಲರಿಗೆ ಹೇಳಿ ನೀವು ಒಳ್ಳೆ ಕೇಗಾಕೇನ. ನಾಯನ ನೀವಿಬ್ರು ಮಾತಾಡೋದು ಬೇಕಂತ ಬಂದು ಕದ್ದು ಕೇಳಿಸ್ಕೊಳಕತ್ತಿದ್ದಿಲ್ಲ. ನಾ ಎದ್ಕ ಬಂದಿದ್ದೆ ನೀವಿಬ್ರು ಮಾತಾಡಕತ್ತಿದ್ರಿ. ನನ್ನ ಕಿವಿ ಮ್ಯಾಗ ಅವು ಮಾತು ಬಿದ್ದು. ಏನು ಅಮ್ಮಾರ ಏನು ನೀನು ಚಲೋ ಕಲಿಸ್ಕೊಡಕತ್ತಿದ್ರಣ. ಮುನಿ ಮುರ್ಕದು ಹೇಳ್ಕೊಡಕತ್ತಿದ್ರು. ಎಂತಾರಿ ನೀವು. ಅಲ್ಲಿ ಶಂಕ್ರವ ನಿಮ್ಮ ಸೊಸಿ ಹತ್ರ ಒಂದು ರೊಟ್ಟಿ ಗತಿ ಇಲ್ಲಾರ್ದ ಬಿದ್ದಿದ್ರಿ. ಇಲ್ಲೇ ನಮ್ಮ ಅಂಟಿಯರು ನಮ್ಮ ಕಾಕಾರು ಕರ್ಕೊಂಬಂದು ಒಂದು ರೊಟ್ಟಿ ಹಾಕ್ಯಾರ ತಿಂದು ಮಣಿ ಜಂತಿ ಅನ್ಸಾರ ನೀವು. ಇನ್ನೂ 10 ಸಲ ಅನ್ನಿ ನೀನು ಈ ಮಾತು. ಈಗಿನ ಕಾಲದಾಗ ಯಾರಿಗೂ ಉಪಕಾರ ಮಾಡಬಾರ್ದು ನೋಡು. ಏನ ವಯಸ್ಸಾಗಿಂದ ಬುದ್ಧಿ ಬದಲಾಗ್ಯಾವಂತ ಮಾಡಿದ್ದೆ. ಮೊದ್ಲೇಕಿನ ಬುದ್ಧಿನ ಅದಾವು. ಆಕಳ ಮಕ ಕತ್ತಿ ಹೊತ್ತ ಹುಟ್ಗುಣ ಸುಟ್ರು ಹೋಗಂಗಿಲ್ಲ ಅಂತ ಕರಿಯವ್ ನೋಡ್ಯವ.
ನನಗೆಲ್ಲ ಗೊತ್ತೈತಾಳ ನನ್ನ ಮೊಮ್ಮಗಳನ್ನ ಈ ಮನಿಯಿಂದ ಹೊರ ಹಾಕಿಸ್ಬೇಕಂತೇಳಿ ನೀ ಪಿಲ್ಯಾಣ ಮಾಡ್ಕೊಂಡಿ. ಈ ಆಸ್ತಿ ಎಲ್ಲ ನೀನ ನುಂಗ್ಬೇಕಂತ ಮಾಡಿ ಹೌದಿಲ್ಲ. ನನಗೆಲ್ಲ ಗೊತ್ತೈತಿ. ಬಾರ ಅತ್ತಿ ಸಸಿ ಮಗ ನಾಟಕ ಆಡಕತ್ತೀರಿ. ಈಗಿನ ಕಾಲದಾಗ ನಾವು ದುಡ್ದಿದ್ದ ನಮ್ಮ ಹತ್ರ ನಿಂದ್ರಂಗಿಲ್ಲ. ಅಂಥದ್ರಾಗ ಇನ್ನೊಬ್ರಿಗೆ ಇದಕ್ಕೆ ಆಸೆ ಪಡುವಂಥ ಜನ್ಮ ನಮ್ದಲ್ರಿ. ಯವ್ವ ನಾ ತಿಳಿಲಾರ್ದ ಮಣ್ಣು ತಿಂದಿನಿ. ಆದ್ರೆ ನನ್ನ ಸಸಿ ನನ್ನ ಮಗ ಅಂತಾರಲ್ವ, ಅವರು ಮೈ ಬಗ್ಗಿಸಿ ದುಡಿದು ತಿನ್ಬೇಕನ್ನಾರು. ಅವ್ರಿಗೆ ಅನ್ನಕ್ಕೆ ಹೋಗಬೇಡ ನೀನು. ಗುಟ್ಟಗಾಡ್ರದಿರಿ ಹೇಳು. ನಾವು ಎದುರಿಗೆ ಮಾತಾಡಿ ಕೆಟ್ಟಾರ ಹಾಕಿವಿ, ಇವ್ರು ಒಳ್ಳೆಯವ್ರು ಹಾಕಾರ. ಗುಟ್ಟಗಾಡ್ರ ಅದಾರ ಅಮ್ಮ ಇವರು. ನಾಟಕ ಆಡಕತ್ತಾರ. ಇವು ನಮ್ಮ ಅತ್ತಿ ನಮ್ಮ ಮಾವು ತಿಳಿಯವಲ್ದು. ಈಗಿನ ಕಾಲದಾಗ ಯಾರು ಇಟ್ಕೊಂತಾರ ಹಿಂಗತಿ? ಈ ಮನ್ಯಾಗ ಈಗಿನ ಸೊಸೆ ಆಗ್ಬಿಟ್ಟಾಳ. ನಂದೇನು ನಡೆಯಂಗಿನೇ ಇಲ್ಲ. ಈ ಮನ್ಯಾಗ ನಾನು ಕಾಲನ್ ಕಸಬರಿಗೆ ಆಗಿನಿ. ಮತ್ತು ಇಷ್ಟೆಲ್ಲ ಕಿಮ್ಮತ್ ಕಳೆಯಕತ್ತಾರ ಅಂದ್ರೆ ಈ ಮನೆಯ ನಾವಕ್ಕಿರ್ಬೇಕು. ನಡಿಯಮ್ಮ ಹೋಗುನು. ಹೊಂಡ ನಾ ಬ್ಯಾಡ ಅನ್ನಂಗಿಲ್ಲ. ಹೊಂಡು ಒಂದಿಟ್ಟು ಹಲ್ಗಂಡ ಬಾ, ನಿನಗ ಹಿಂದೆಗಡೆ ಗೊತ್ತಾಗತ್ತ. ಅಮ್ಮಾರ ಬ್ಯಾಡ್ರಿ, ನಮ್ಮ ಸಂಬಂಧ ಇವ್ರು ಮನೆ ಬಿಟ್ಟು ಹೋಗೋದು ಬ್ಯಾಡ, ನಾವ ಮನೆ ಬಿಟ್ಟು ಹೋಕ್ಕಿವಂತ. ಸುಮ್ಕುಂದ್ರ ಕೃಷ್ಣವೇಣಿ, ಮನೆ ಬಿಟ್ಟು ಹೊರಗೆ ಹೋಗುವಂತ ತಪ್ಪು ನೀವೇನು ಮಾಡಿಲ್ಲ. ಈ ಮನ್ಯಾಗ ಪಾಲು ಆಸ್ತಿ ಅಂತಸ್ತು ಅಂತ ಏನಾರ ಬಂತಂದ್ರ ಅದು ಎಂದೂ ಇಬ್ಬಾಗ ಆಗಂಗಿಲ್ಲ. ಅದು ನನ್ನ ಜಲ್ ಮೀರು ಮಠ. ಎಲ್ಲರೂ ಕೂಡೇ ಇರ್ಬೇಕು. ಅವ್ರಿಗೆ ಕೂಡಿ ಇರಕ್ಕಾಗಂಗಿಲ್ಲ, ಮನೆ ಬಿಟ್ಟು ಹೋಗ್ಬೋದು. ಇವ ಬ್ಯಾಡವಾ ವೈನಿ, ಬೇಡ. ನಮ್ಮ ಸಂಬಂಧ ನಿಮ್ಮ ಮನೆ ಇಬ್ಬಾಗ ಮಾಡ್ಕೋಬೇಡ್ರಿ. ಇಲ್ಲ ನಾವು ಹೊಕ್ಕಿವ್. ಇದು ನೀನು ಮನಿ ಮಾಡಿರೆ ನಾ ಮೀನಿನ ಮಾರ್ಕೆಟ್ ಮಾಡಿರೆ? ಏನಿದು ಏನು ಎಬ್ಸಿರು ಒಟ್ರು? ಮಲ್ಲಪ್ಪ ಬೇಸ್ ಹೊತ್ತಿ ಬಂದಿ ಬಾಯಪ್ಪ. ನೋಡಿಯಪ್ಪ ನನ್ನ ಮೊಮ್ಮಗಳು ಏನು ತಪ್ಪು ಮಾಡ್ಯಾಳ. ಎಲ್ಲರೂ ನನ್ನ ಮೊಮ್ಮಗಳು ಕೌಬು ಮಾಡಕತ್ತಾರ ನೋಡು ಮಲ್ಲಪ್ಪ. ಪಾರಿ ಏನು ನಡೆಯಕತ್ತತಿ ಮನ್ಯಾಗ? ಪಾರಿ ನೀನು ಕೇಳ್ತಿಯಪ್ಪ, ನಾನು ಕೇಳಿ ಹೇಳ್ತಾನೆ. ನೀನು ಸೊಸಿಗೇನ ಅರಕಳಿ ಆಗೈತಂತಪ್ಪ. ಇಲ್ಲೇ ಕೃಷ್ಣವೇಣಿ ಆಕಿ ಗಂಡ ಸಾವಕ್ಕ ಇದ್ದದ್ದೇನೋ ಹೊರಿಬಿರಿ ಆಗೈತಂತ. ಅದಕ್ಕೆ ಮನಿ ಬಿಟ್ಟು ಹೊರಗೆ ಹಾಕ್ರಿ ಅನ್ನೋ ಲೆಕ್ಕ ತೋರ್ಸಕತ್ತಾಳಪ್ಪ. ಪಾರಿ ಅವು ಹೇಳಕತ್ತಿದ್ ಕರಿಯಾನ? ಹೌದತ್ತಮ್ಮ, ನನ್ನ ಮೊಮ್ಮಗಳು ಹೇಳೋದ್ರಾಗ ಏನು ತಪ್ಪೈತಿ? ಆಕಿ ತಂದು ಮುಂದಿಂದು ಭವಿಷ್ಯದ ಬಗ್ಗೆ ಯೋಚನೆ ಮಾಡೋದು ತಪ್ಪನ ತಮ್ಮ? ಮಲ್ಲ, ನಾನು ನಿನಗೆ ಅವತ್ತೇ ಹೇಳಿದ್ನಿಲ್ಲ ಇವ್ರನ್ನೆಲ್ಲ ಮನೆ ಒಳಗೆ ಹೋಗಿಸ್ಕೋಬೇಡ ಅಂತೇಳಿ. ನ್ಯಾಯದ ಬೀಜ ಇವು ಬಿತ್ತಿ ಬಿಟ್ಟಿರಿ ನೋಡಿ. ಈಗ ಮೊಳಿಕೆ ಹೊಡೆದು ದೊಡ್ಡ ಹೆಮ್ಮರಾಗೈತೆ ನೋಡಿ ಮನ್ಯಾಗ. ನಮ್ಮ ಮನ್ಯಾಗ ಬ್ಯಾರೆ ಆಗೋ ಸುದ್ದಿನೇ ಇದ್ದಿದ್ದಿಲ್ಲಪ್ಪ. ಇದು ಹೋತು ಬಂತು ಅಂತ ಯಾವತ್ತು ಯಾರು ಮಾತಾಡಿದ್ದಿಲ್ಲ. ಇವತ್ತು ನಿನ್ನ ಸೊಸಿ ಎಲ್ಲ ಮಾತಾಡಿ ಕಟ್ಟು ಬಂದ್ಲು. ಅತ್ತಿ ಇದರಿಗಿನ ಜೋರ್ ಬಾಯಿ ಮಾಡ್ತಾಳ. ನನಗೂ ಮರ್ಯಾದೆ ಕೊಡವಳು ನೋಡು. ಏನು ವಾಸನ ತಿಳುವಳಿಕಿದ್ದಾಕಿದಿ, ಓದ್ದಕ್ಕಿದಿ, ನಿನಗೂ ಗೊತ್ತಾಗಂಗಿಲ್ಲ. ನಾವು ಹಾಗೆಲ್ಲ ಮಾತಾಡಬಾರ್ದು. ಮಾವರ, ಈ ಮನ್ಯಾಗ ನಮ್ಗೆ ಬೆಲೆ ಇಲ್ರಿ. ನನಗೆ ಬೆಲೆ ಇಲ್ಲಾರ್ದಲ್ಲಿ ನಾ ಇರಂಗಿಲ್ರಿ. ನಮ್ಮ ಪಾಲಿನಂದು ನಮ್ಗೆ ಆಸ್ತಿ ಕೊಡ್ರಿ, ನಮ್ಮ ಪಾಡಿಗೆ ನಾವು ಇರ್ತೀವಿ. ನೋಡ್ರಿ ಹೆಂಗೆ ಮಾತಾಡಕತ್ತ ನೋಡ್ರಿ ಈಕಿ. ತಡಿ ಪಾರಿ ತಡಿ. ಈಗ ಪಾಲು ಎದಕ್ಕೆ ಮಾಡ್ಬೇಕವಾ? ಈ ಮನ್ಯಾಗ ನಿನಗೆ ಏನು ಅರ್ಕಳಿ ಆಗೈತಿ? ಆಕೆಗೇನ ಯಾರು ಮರ್ಯಾದೆ ಕೊಡವಲ್ವಿ ಅಂತ. ಆಕೆ ನೀನ ನಾಯಿ ಗತಿ ಇಟ್ಕೊಂತೀವಿ ಅಂತ, ಕಾಲನ್ ಕಸವರಿಗೆ ಗತಿ ಇಟ್ಕೊಂತೀವಿ ಅಂತ ಹೇಳಕತ್ತ ಆಕಿ. ಈ ಮನ್ಯಾನರಿಂದ ನಿನಗೆಲ್ಲ ತೊಂದರೆ ಆಗೈತಲ್ಲ, ಆತ ನೋಡುವಾ. ನಾವಂಕರು ಇರೋ ಮಠ ಈ ಮನಿನ ಭಾಗ ಮಾಡಂಗಿಲ್ಲ ತಂಗಿ. ನಾವು ಬದುಕಿರೋ ಮಠ ಎಲ್ಲರೂ ಹಿಂಗೆ ಇರ್ಬೇಕನ್ನೋದು ಆಸೆ ನಮ್ದು. ಈ ಮನೆ ಅಂಕರು ಭಾಗ ಮಾಡಕ್ಕೆ ನಾ ಬಿಡಂಗಿಲ್ಲ. ಇಲ್ಲಿ ಏನು ಹೊರಿಬಿರಿ ಆಗೈತಿ, ನಿನಗೆ ಯಾರು ಏನು ಕಷ್ಟ ಕೊಟ್ಟಾರ ನನ್ನ ಮುಂದೆ ಹೇಳು, ನಾ ಪರಿಹರಿಸ್ತೀನಿ. ಅದು ಬಿಟ್ಟು ಆಸ್ತಿ ಕೊಡ್ರಿ ಪಾಲು ಕೊಡ್ರಿ ಅನ್ನೋ ಹಂಗಿಲ್ಲ ಈ ಮನ್ಯಾಗ. ಅಯ್ಯ ಹಂಗಂದ್ರೆ ಹೆಂಗ್ರಿ? ನೀವೇನು ಬಿದ್ದು ಹೋಗು ಮರ. ನಾಳೆ ಎಲ್ಲಾನು ದಾನ ಮಾಡಿ ಹೋದ್ರೆ ಮುಂದೆ ನಮಗೇನು ಚಂಬಿರ್ತೈತಿ, ನನಗೆ ನನ್ನ ಗಂಡಗ ಮತ್ತು ನಮ್ಮ ಬಗ್ಗೆ ನಾವು ವಿಚಾರ ಮಾಡ್ಕೊಳೋದು ತಪ್ಪನ್ರಿ ಮಾವ್ರ? ಎಲ್ಲಿಂದ ಎಲ್ಲಿಗೆ ವಿಚಾರ ಮಾಡ್ಯವ? ನೋಡು, ತಂದೆ ತಾಯಿ ಹಡ್ದವ್ರಿಗೆ ತಮ್ಮ ಮಕ್ಕಳದ ಜೀವನದ ಬಗ್ಗೆ ಗೊತ್ತಿರಂಗಿಲ್ಲ ಅಂತ ಅನ್ಕೊಳಕ್ಕೆ ಹೋಗ್ಬೇಡ. ನಮಗೂ ನಮ್ಮ ಮಕ್ಕಳ ಜೀವನದ ಬಗ್ಗೆ ಅರಿವು ಐತಿ. ಎಷ್ಟು ಮಾಡ್ಬೇಕು ಏನು ಮಾಡ್ಬೇಕು ಎಲ್ಲ ಗೊತ್ತಿರ್ತದೆ ನಮಗೆ. ನಾ ಆಲ್ರೆಡಿ ಯಾರ್ಯಾರಿಗೆ ಏನೇನು ಮಾಡಿರ್ಬೇಕು ಎಲ್ಲ ಮಾಡಿಟ್ಟಿನಿ ತಂಗಿ. ಯಾರನ್ನೂ ಹುಲ್ಲುಬಸಂಗಿಲ್ಲ. ನೀನು ತಲೆಯಾಗ ಅದಿತ್ತಂತ ತೆಗೆದು ಹೋಗೋದು ಬಿಡು. ನಿಮಗೂ ಅನ್ಯಾಯ ಮಾಡಿ ಹೋಗಂಗಿಲ್ಲ. ಆದ್ರೆ ನಾವು ಖರ್ಚು ಮಾಡೋರು, ನಾವು ಮಾಡೋರ ಅದನ್ನು ಮುಂಗೈ ಹಿಡಿದು ಕೇಳುವಂಥ ಅವಶ್ಯಕತೆ ನಿಮ್ಗೆ ಯಾರಿಗೂ ಇಲ್ಲ. ನಮ್ಮ ಮನೆ ಹಿಂಗೆ ನಡೆದತಿ, ಹಿಂಗೆ ಇರ್ತತಿ. ಇಲ್ಲಿ ನೀ ಹೆಚ್ಚು ನೀ ಕಡಿಮೆ, ನೀ ಹೆಚ್ಚು ನೀ ಕಡಿಮೆ ಅಂತ ಅನ್ನೋಂಗಿಲ್ಲ. ನಮಗೆಲ್ಲರೂ ಒಂದ. ಹಿರೇತನ ನಿಮ್ಮ ಮಗನ ಕೈ ಕೊಡ್ರಿ. ಇನ್ನು ಅವ್ರಿಗೂ ಜವಾಬ್ದಾರಿ ಬರೋದು ಯಾವಾಗ? ನನ್ನ ಮಗಗೆ ಯಾವಾಗ ಜವಾಬ್ದಾರಿ ಕೊಡ್ಬೇಕು, ಯಾವಾಗ ಬಿಡ್ಬೇಕು ಅನ್ನೋದು ನನಗೆ ಗೊತ್ತೈತಿ. ನೀ ಹೇಳಿಂದ ತಿಳ್ಕೊಳುವಂಥದ್ದು ನನಗೇನು ಬಂದಿಲ್ಲವ. ಮೊದ್ಲೇಕ ಮನ್ಯಾಗ ಎಲ್ಲರೂ ಕೂಡ ಚಂದಾಗ ಹೊಂದ್ಕೊಂಡು ಹೋಗಾಕ ಕಲಿ. ನಮ್ಮ ಮನೆಗೆ ಹೋಗೋದು ಬರೋದು ಎಲ್ಲ ಇರ್ತತಿ. ಆದ್ರೆ ನಾವು ಇನ್ನೊಬ್ರಿಗೋಸ್ಕರ ಬದಲಾಗಂಗಿಲ್ಲ. ನಾವು ಯಾರಿಗೂ ಅನ್ಯಾಯ ಮಾಡಿಲ್ಲ. ಎಲ್ಲರಿಗೂ ಅವ್ರವ್ರದ್ದು ಆದಂಥ ಎಲ್ಲರಿಗೂ ಸೆಟ್ರೇಟ್ ಮಾಡಿಟ್ಟಿವಿ.
ನಮ್ಮ ಮಗಂದು ನಮಗೂ ಖಬರ್ ಐತಿ, ನಮ್ಮ ಮೊಮ್ಮಕ್ಕಳ ಬಗ್ಗೆನೂ ನಮಗೆ ಖಬರ್ ಐತಿ. ನೀ ಹೇಳಿನ ತಿಳ್ಕೊಬೇಕಾದಂಥ ಅದು ಪರಿಸ್ಥಿತಿ ನಮಗಿನ್ನೂ ಬಂದಿಲ್ಲ. ಈ ಮಂಕ್ ತಲೆಗೆ ಇನ್ನೊಂದಿಟ್ಟು ತಿಳಿ ಹಂಗೆ ಹೇಳ್ರಿ. ಏನೇನ ಮಾತಾಡಕತ್ ಬಿಟ್ಟತೆ ಆಗಿಲ್ಲಿಂದ. ಇದನ್ನ ಇಲ್ಲಿಗೆ ಮುಗಿಸ್ರಿ, ಇದನ್ನ ಮತ್ತೆ ಉಚ್ಚಾಯಿಸಕ್ಕೆ ಹೋಗ್ಬೇಡ್ರಿ. ತಡಿ, ಈ ಮುದುಕಿನ ಮನೆ ಬಿಡಿಸಿದ್ವಿ ಅಂದ್ರೆ ಎಲ್ಲ ಬರೋಬ್ಬರಿ ಹಾಕೈತಿ. ಈಗ ಬರೋಬ್ಬರಿ ಹೊತ್ತೈತಿ ಈಕಿನ ಮನೆ ಬಿಡ್ಸಾಕ. ಒಂದಿಷ್ಟು ದಿನ ಅಡ್ಡಾಡಿ ಬರ್ಲಿಕ್ಕೆ. ಮೊನ್ನೆ ಸಾನಾನ್ ಮುಂದೆ ಹೇಳಾಕತ್ತಿದ್ರಿ ಕಾಕರಿ ಇವರು. ಅಮ್ಮಗೇನೋ ಬ್ಯಾಸ್ರ ಭಾಳ ಆಗೈತಂತ್ರಿ ದೊಡ್ಡ ಅಮ್ಮಗ. ಅದಕ್ಕೆ ಒಂದಿಷ್ಟು ದಿನ ಪಾಪ ಎಲ್ಲರ ತೀರ್ಥಯಾತ್ರೆಗೆ ಕಳಿಸಿ ಕೊಡ್ರಲ್ಲ ಅಮ್ಮಾರನ. ಅವು ಆಲ್ರೆಡಿ ಬಿ ನಾ ಯಾವಾಗ ಅಂದಿದ್ದೇನೆ? ಏಯ್, ನಾ ಯಾವಾಗ ಅಂದಿನಲ್ಲೇ? ಪಾಪ ಅಮ್ಮಾರು ನಾಚಾಡ್ಕೊಳಕತ್ತಾರ. ಅಮ್ಮಾರ ನೀವೇನು ತಿಳ್ಕೊಬೇಡ್ರಿ, ಕಾಕರು ನೀವು ತೀರ್ಥಯಾತ್ರೆ ಹೋಗಾಕ ಎಲ್ಲ ವ್ಯವಸ್ಥೆ ಮಾಡ್ತಾರ್ರಿ. ಒಂದಿಷ್ಟು ದಿನ ನೆಮ್ಮದಿಯಾಗಿದ್ದು ಬರ್ರಿ. ಆತ್ಮಲ್ಲಪ್ಪ ಹೊಕ್ಕಿನಿ, ಆದ್ರೆ ನನ್ನ ಮೊಮ್ಮಗಳಿಗೆ ಒಂದು ದಾರಿ ಮಾಡಿಕೊಡ್ರಿ. ಆಕಿನೂ ನೋಡಪ್ಪ ಸಾಲಿ ಕಲ್ತಾಳ. ಮನ್ಯಾಗ ಇವು ತೊಳಿಯೋದು ಬಡಿಯೋದು ಅಂದ್ರೆ ಆಕಿಗೂ ಮನಸ್ಸು ಬರಂಗಿಲ್ಲ. ಆಕಿನೂ ಒಂದು ಏನಾರ ಉದ್ಯೋಗಕ್ಕೆ ಹಚ್ಚ್ರಿ. ಮತ್ತು ನಿನ್ನ ಮಗನು ದುಡಿಗೇರಿದೇನಪ್ಪ, ಮತ್ತು ಏನಾರ ಒಂದು ಮಾಡಕ್ಕೆ ಹಚ್ಚ್ರಿ. ಎಲ್ಲರಿಗೆ ಭೇಟಿಯಾಗಿ ಹಚ್ಚಿದ್ರು ನನ್ನ ಬಾಳಿ ಹೆಂಗೆ ಅಂತ ಆಕೈತಲ್ಲ, ಬರಂಗಿಲ್ಲ ಅಂತಮ್ಮ. ಒಂದಿಟ ನೀನು ಆಕೆ ಒಂದು ದಾರಿ ಮಾಡಿಕೊಡು. ನಿನ್ನ ಮಗಗೆ ಏನಾರ ಒಂದು ಉದ್ಯೋಗ ಮಾಡಂತ ಹೇಳ್ಬೇಕು. ಏನಿಲ್ಲಪ್ಪ, ನೀವೇನು ಹೇಳಂಗೇ ಇಲ್ಲಲ್ಲ. ನಾ ಆಗಿಲ್ಲ ಹೇಳಿದ್ನಲ್ಲ ದೊಡ್ಡವ, ಯಾಕೆ ತಲೆ ಕೆಡಿಸ್ಕೊಂತಿ? ನನ್ನ ಮಗನ ಬಗ್ಗೆ ನನಗೆ ಗೊತ್ತೈತಿ. ನನ್ನ ಮಗ ಏನೋ ಒಂದು ಸಾಧನೆ ಮಾಡ್ತೀನಿ ಅಂತಂದಾನ, ಅದನ್ನು ಮಾಡಕ್ಕೆ ಬಿಟ್ಟೀನಿ ನಾನು. ಅವ ಏನು ಅನ್ನೋದು ನನಗೆ ಗೊತ್ತೈತಿ. ಮುಂದೆ ಅವ ಏನೋ ಮಾಡ್ಲಿಕ್ಕಂದ್ರೆ ಏನು ಮಾಡ್ಬೇಕು ಅನ್ನೋದು ಗೊತ್ತೈತಿ. ನಿನ್ನಿಂದ ನಾನು ಕಲಿಸ್ಕೊಳುವಂಥದ್ದು ಏನಿಲ್ಲ ದೊಡ್ಡವ. ಇನ್ನು ಸಹನಾಗ ಏನ ಹೇಳಿದೆಲ್ಲ ಆಕಿಗೆ ಒಂದು ದಾರಿ ಹಿಡಿಸಂತೇಳಿ. ಆತ ಆಕಿ ಏನು ಮಾಡ್ತೀನಿ ಅಂತೇಳಿ ಮಾಡಿಕೊಡ್ತೀವೋ, ಮಾಡ್ಕೊ ಅಂತೇಳು. ಆದ್ರೆ ಮನೆಯಾಗ ಕಿರಿಕಿರಿ ಮಾಡುವಂಗಿಲ್ಲ. ಇದ್ರಾಗ ನಂದು ಒಂದು ಕಂಡೀಷನ್ ಐತಿ. ಈಗ ಮನಿದಾಗದಾನ ಹಂಚ್ಕೊಂಡ್ ಮಾಡ್ಬೇಕು ಮನೆಯನ್ನ ಒಟ್ಟರು. ಇಲ್ಲ ಯಾರು ಮೇಲೂ ಅಲ್ಲ, ಯಾರು ಕೀಳು ಅಲ್ಲ. ಎಲ್ಲರಿಗೂ ಅವ್ರವ್ರದೇ ಆದಂಥ ಮರ್ಯಾದೆ ಐತಿ. ಈಗ ಇಂಥ ಮನಸ್ಸಿನಾಗ ಇಂಥವು ಕೆಟ್ಟ ಇವು ಹುಟ್ಕೊಂಡವ ಅಂದ್ರೆ ಮುಂದೆ ಹೆಂಗೆ ಹುಟ್ಕೊಳಕಿಲ್ಲ ಇವ್ರ ಮನಸ್ಸಿನಾಗ. ಪಾರಿ ಇನ್ನು ಮುಗಿಸ್ಬಿಡು ಇದನ್ನು ಇಲ್ಲಿಗೆ. ಅಥವಾ ನೀವು ಓದ್ಕೊಂತೀವೋ ಬಿಡ್ಕೊಂತೀವೋ, ಏನು ನೌಕರಿ ಮಾಡ್ತೀವೋ ಮಾಡ್ಕೋ, ಏನು ನೌಕರಿಗೆ ಏನು ರೊಕ್ಕ ಬೇಕು ಕೊಡ್ತೀನಿ ಮಾಡ್ಕೊ. ಆದ್ರೆ ಮನಿ ಒಡೆಯೋದನ್ನು ಮಾತಾಡಕ್ಕೆ ಹೋಗ್ಬೇಡವ. ನಾ ಈಗ ಹೇಳಿರ್ತೀನಿ, ಮನಿ ಒಡೆಯೋ ಬುದ್ಧಿ ಬೇಡ. ಅವ್ರವ್ರ ಕೆಲಸನ ಅವ್ರಿಗೆ ಹಚ್ಚಿಬಿಟ್ರೆ ಅವ್ರ ಕೆಲಸ ಅವ್ರ ಮುಖಕ್ಕೆ ಹಚ್ಚಿರ್ತತಿ. ಇನ್ನು ಮೇಗಿದ್ದ ಹಂಗೆ ಮಾಡೋದ ಬೇಸಿ. ಒಟ್ಟರು ಅವ್ರವ್ರ ಕೆಲಸ ಹಂಚಿಬಿಟ್ರೆ ಬರೋಬ್ಬರಿ ಆಗತ್ತೆ ನೋಡಿ. ಆಟ ಮಾಡ್ರಿ. ಏನಂತೀವ ಸಹನ ಈಗ? ಆಯ್ತು ರೀ ಮಾವರ. ಈಗ ಅಮ್ಮಾರ ಆಸೆನೂ ನೆರವೇರಿಸ್ಬೇಕು. ಪಾಪ ಅಮ್ಮಾರು ಪಾದಯಾತ್ರೆ ಹೋಗ್ತಾರ. ಹೋಗೋಲ್ರಕ್ಕ ಅವ್ರು. ಅಮ್ಮಾರ ನಿಮ್ದು ಎಲ್ಲ ಗಂಟು ಕಟ್ಟಿ ಇಟ್ಟಿನ್ರಿ. ನಿಮ್ಮ ಮರಿಬಿ ಪರಿಬಿ ಎಲ್ಲಾನು ಭಾಳ ಹೊತ್ತು ಮಾಡಬೇಡ್ರಿ ಅಮ್ಮಾರ. ನೀವು ನಡ್ರಿ, ನಾವು ಹಾಂಡ್ ನಡ್ರಿ. ನಿಮಗೆಲ್ಲಾನು ಒಂದಿಷ್ಟು ದಿನಕ್ಕೆ ಆಗೋಟ್ಟು ಎಲ್ಲ ಮಾಡಿಟ್ಟಿನಿ. ಬರ್ರಿ 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 ಬರ್ರಿ. ನನ್ನ ಯಾತ್ರೆ ಕಳ್ಸಕತ್ತಿ ಅಲ್ಲಿ ಇರಲಿ. ಯಾತ್ರೆಗೆ ಹೋಗಿ ಹೊಳೆ ಬರ್ತೀನಿ. ನನ್ನ ಮೊಮ್ಮಗಳು ಚಂದ ಇದ್ರ ಆ ಮಾತು. ನನ್ನ ಮೊಮ್ಮಗಳನ್ನ ಹೆಂಗಾರ ನಡೆಸುವಂದ್ರೆ ಹೊಳೆ ಬಂದಿ ಅಂತ ಹೇಳ್ತಾನೆ. ಯವ್ವ ನೋಡ್ರಿ, ಮಂದಿ ಮಾತು ಕೇಳಿ ನನ್ನ ಸೊಸಿ ಹೆಂಗೆ ಮಾಡ್ತು. ಹಿಂಗರಿ ಮಂಕ್ ಬುದ್ಧಿವು ಒಂದೊಂದು ಕುಟುಂಬದಾಗ ಎದಕ್ಕೆ ಬಿರುಕು ಕೊಡ್ತಾ ಅಂತ ಮಾಡ್ರಿ. ಇವು ಸ್ವಂತ ಬುದ್ಧಿಲೇ ವಿಚಾರ ಮಾಡೋದಕ್ಕೆ ಒಟ್ಟ ಬಿರುಕು ಮುಡಂಗಿಲ್ರಿ. ಇವ್ರು ತಾಳ್ರಿ ನಡು ಕಡ್ಡಿ ಆಡಿಸ್ತಾರ. ಇವು ಅಷ್ಟು ಶಾಣೆವ ಇರ್ತಾವು. ಕಡ್ಡಿ ಆಡಿಸ್ಕೊಂಡು ಇವು ಬಿರುಕು ಮೂಡಿಸ್ಕೊಂಡು ಒಟ್ರು ದಿಕ್ಕಿಗೊಂದು ದಿವಾಳಿಗೊಂದಾಗಿ ಹೋಗ್ಬಿಡ್ತಾರೆ. ಅದಕ್ಕೆ ನಮ್ಮ ಬುದ್ಧಿನ ನಮ್ಮ ಕೈಯಾಗಿ ಇಟ್ಕೊಂಡ್ರೆ ಯಾರು ಏನು ಆಟ ಆಡಕ್ಕೆ ಆಗಂಗಿಲ್ರಿ. ಈಗ ಕೂಡು ಕುಟುಂಬ ಕಡಿಮೆ ಅದಾವ್ರಿ. ಮೊದ್ಲಿಕ್ಕೆಲ್ಲ ನೋಡ್ರಿ ಕೂಡು ಕುಟುಂಬ ಇದ್ದು. ಈಗ ಬರೀ ಗಂಡ ಹೆಂಡತಿ ಅಟ್ಟ ಇರ್ತಾರ. ಅವು ಎಲ್ಲ ಕೂಸು ಕುನ್ನಿ ನೋಡ್ರಿ, ಅವು ಕೂಸುಗಳಿಗೆ ಅಜ್ಜ ಅಮ್ಮ ಅವು ಸಂಬಂಧಗಳ ಬೆಲೆನೇ ಇಲ್ಲಂಗೆ ಆಗ್ಬಿಟ್ಟತ್ರಿ. ಈಗ ತಾವಾತು ತಮ್ಮ ಮಕ್ಕಳಾತು ತಮ್ಮದು ಕೆಲಸ ಆತು ಹಿಂಗತಿ ಎದ್ದು ಬಿಟ್ಟಾರ. ಕೂಡು ಕುಟುಂಬದಾಗ ಒಂದು ಮಾತು ಬರ್ತಿರ್ತತಿ ಹೊಕ್ಕಿರ್ತತಿ. ಮನ್ಯಾಗೂ ಒಂದು ಮಾತು ಬರ್ತಿರ್ತತಿ ಹೊಕ್ಕಿರ್ತತಿ. ಅವನ್ನ ದೀರ್ಘಕ್ಕೆ ಒಯ್ಯಬಾರ್ದ್ರಿ. ಅಲ್ಲೇ ಸಾಫ್ ಮಾಡ್ಕೊಂಡು ಹೋಗ್ಬಿಡ್ಬೇಕ್ರಿ. ಏನೋ ನಿಮ್ಗೆ ಈ ವಿಡಿಯೋನ ಇಷ್ಟ ಆಗೈತೆ ಅಂತೇಳಿ ನನ್ನ ಭಾವನೆ. ಇಷ್ಟ ಆಗಿತ್ತಂದ್ರೆ ಲೈಕ್ಸ್ ಕೊಡ್ರಿ, ಶೇರ್ ಮಾಡಿರಿ, ಹಂಗೆ ಕಮೆಂಟ್ ಮಾಡಿರಿ. ಸರ್ವೇ ಜನ ಸುಖಿನೋ ಭವಂತು. ಇನ್ನೇನಾರು ಹೊಳೆ ನಕರ ಮಾಡಿಲ್ಲ ಅಂದ್ರೆ ಮುಂದೆ ಐತ್ರಿಕ್ಕಿದ್ರು.